ಇವತ್ತು ವೆರಿ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಅದೇ ಬ್ರೈನ್ ರಾಟಿಂಗ್. ಅಂದ್ರೆ ಬ್ರೈನ್ ರಾಟಿಂಗ್ ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನೀವು ಎಷ್ಟು ವಿಷಯಗಳನ್ನ ಜಾಸ್ತಿ ತಿಳ್ಕೊಂತಿರೋ, ಬೇಕಾಗಿರೋದು ಬೇಡದಿಲ್ದಿರೋದು ಅಥವಾ ಯೂಸ್ಫುಲ್ ಆಗಿರೋದು ಯೂಸ್ಫುಲ್ ಆಗದೆ ಇರೋದು, ಎಷ್ಟು ವಿಷಯನ ಜಾಸ್ತಿ ತಿಳ್ಕೊಂತಿರೋ ಅದನ್ನ ನಿಮ್ ಬ್ರೈನ್ ಪ್ರೊಸೆಸ್ ಮಾಡೋಕ್ಕಾಗ್ದಲೆ ಒಂದು ವೇಸ್ಟ್ ಆಗಿ ಉಳಿದು ಬಿಡುತ್ತೆ. ಅದೇ ಬ್ರೈನ್ ರಾಟಿಂಗ್. ಅಂದ್ರೆ ನೀವು ಎಷ್ಟು ವಿಷಯನ ತಿಳ್ಕೊಂತ ಹೋಗ್ತಿರೋ ನಿಮ್ ಬ್ರೈನ್ ಕೂಡ ಅಷ್ಟೇ ಡಮ್ ಆಗಿ ಹೋಗ್ತಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಪೂರ್ತಿ ಬಿದ್ದೋಗುತ್ತೆ. ಅಂದ್ರೆ ನೀವು ಫೋಕಸ್ನ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನೀವು ದಿನಕ್ಕೆ 3 ಅವರ್ ಆದ್ರೂ ಫೋಕಸ್ ಮಾಡಿದ್ರೆ ನಿಮ್ ಗೋಲ್ನ ರೀಚ್ ಆಗ್ತೀರಾ. ಆದ್ರೆ ನೀವು ಸೈನ್ಸ್ನ ಪ್ರಕಾರ ಹೇಳೋದಾದ್ರೆ, ಸೈಂಟಿಫಿಕ್ ರಿಸಲ್ಟ್ನ ಪ್ರಕಾರ ಬರೀ 8 ಸೆಕೆಂಡ್ ಅಷ್ಟೇ ನಾವು ಫೋಕಸ್ ಮಾಡ್ಬೋದಂತೆ. ಅದು ಏನಕ್ಕೆ ಹಿಂಗಾಗ್ತಿದೆ ಅಂದ್ರೆ, ಇನ್ಸ್ಟಾಗ್ರಾಮ್ ನೀವು ಎಷ್ಟು ಸ್ಕ್ರೋಲ್ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಬ್ರೈನ್ ಶಾರ್ಟ್ ಫಾರ್ಮಿಗೆ ಅಡಿಕ್ಟ್ ಆಗುತ್ತೆ. ಅಂದ್ರೆ ನೀವು ಲಾಂಗ್ ಫಾರ್ಮ್ ವಿಡಿಯೋಸಿಗೆ ಅಥವಾ ತುಂಬಾ ಗಂಟೆ ಕುತ್ಕೊಂಡು ಫೋಕಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನೀವು ಅದನ್ನ ಪ್ರಾಕ್ಟೀಸೇ ಮಾಡಿರೋದಿಲ್ಲ. ನೀವು ಈ ಮಾತನ್ನ ಕೇಳಿರ್ತೀರ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ. ನೀವು ಸಣ್ಣ ವಯಸ್ಸಲ್ಲಿದ್ದಾಗ ಏನಾದ್ರು ಆಟ ಆಡೋದಾಗಿದ್ರೆ ತುಂಬಾ ಒಂದೇ ಗೇಮ್ನ ನೀವು ಸುಮಾರು ಗಂಟೆ ತನಕ ಆಟ ಆಡ್ತಿದ್ರಿ. ಫೋಕಸ್ ಇನ್ಕ್ರೀಸ್ ಆಗೋದು, ಬ್ಲಡ್ ಫ್ಲೋ ಆಗೋದು, ಬೆವರು ಬರೋದು, ಚೆನ್ನಾಗಿ ನಿದ್ದೆ ಬರೋದು, ಮಕ್ಕೊಂತಿದ್ರಿ, ಎನರ್ಜಿನೂ ಫುಲ್ ಆಗಿರೋದು. ಆದ್ರೆ ಇವಾಗ ಏನಾಗ್ತಿದೆ, ಕುತ್ಕೊಂಡು ಸ್ಕ್ರೋಲ್ ಮಾಡೋದ್ರಿಂದ ನಿಮ್ಮ ಎನರ್ಜಿ ಪೂರ್ತಿ ಡೌನ್ ಆಗಿ ಬಿದ್ದೋಗ್ತದೆ. ಅಂದ್ರೆ ನೀವು ಒಂದು ಗೋಲ್ನ ಹಿಡ್ಕೊಂಡು ಅಟ್ಲೀಸ್ಟ್ ಒಂದು ಹಾಫ್ ಎನ್ ಅವರ್ ಕೂಡ ವರ್ಕ್ ಮಾಡೋಕ್ ಆಗ್ತಾ ಇಲ್ಲ. ಇದ್ಯಾಕೆ ಹಂಗ ಆಗ್ತಿದೆ ಅಂದ್ರೆ, ನೀವು ಯೂಸ್ ಮಾಡ್ತಿರೋ ಆ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳಿಂದ. ನಿಮ್ಮ ಸ್ಕ್ರೀನ್ ಟೈಮ್ ನ ನೀವು ಚೆಕ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂದ್ರೂ 6 ಅವರ್ಸ್ ಇಂದ 7 ಅವರ್ಸ್ ವರೆಗೂ ಹೋಗಿರುತ್ತೆ. ಅದು ಕೂಡ ಬರೀ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್ ಆ ತರ ಹೋಗಿರುತ್ತೆ. ಅದೇನ್ ತಪ್ಪಲ್ಲ. ನೀವು ಫೋನ್ ನೋಡೋದಿಕ್ಕೆ ಅಂತಾನೆ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಅವಾಗ ನೀವು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಫೋನ್ ನೋಡ್ಬೇಕು ಅನ್ಸೋದೇ ಇಲ್ಲ. ಯಾಕಂದ್ರೆ ನಿಮ್ಮ ಬ್ರೈನಿಗೆ ಮೊದಲೇ ಹೇಳಿದ್ದೀರ ನೀವು, ನಾನು ಈ ಟೈಮಲ್ಲಿ ಫೋನ್ ನೋಡ್ತೀನಿ, ಇಲ್ಲಿಂದ ಇಲ್ಲಿ ತನಕ ಅಷ್ಟೇ, ಆ ಟೈಮ್ ಬರೋ ತನಕ ನಾನು ಫೋನ್ ಮುಟ್ಟೋದಿಲ್ಲ. ಒಂದು ಟೈಮ್ ಪೀರಿಯಡ್ ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಬ್ರೈನ್ ಈ ಟೈಮ್ ಆಗುತ್ತೆ ಬಿಡು, ನಾನು ಫೋನ್ ನೋಡ್ಬೋದು ಅಂತ ನಿಮ್ಮ ವರ್ಕ್ ಮೇಲೆ ಫೋಕಸ್ ಮಾಡೋಕ್ಕೆ ಬಿಡುತ್ತೆ. ಇಲ್ಲ ಅಂದ್ರೆ ಒಂದು ನೋಟಿಫಿಕೇಶನ್ ಬರಲಿ, ಏನೇ ಬರಲಿ, ನೀವು ಫೋನ್ನ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರ್ತೀರಾ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ನೀವು ಒಂದು ಟೈಮ್ನ ಫಿಕ್ಸ್ ಮಾಡಬೇಕು, ಮೊದಲನೇದು ಹೇಳ್ದ ಹಾಗೆ. ಎರಡನೇದು, ನೀವು ನಿಮ್ಮ ಏನ್ ಕಾಂಟೆಂಟ್ ನೋಡ್ತಿರಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಇಲ್ಲಿಂದ ಇಲ್ಲಿ ತನಕ ಈ ಕಾಂಟೆಂಟ್ ನೋಡ್ತೀನಿ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡಿರೋ ಟೈಮ್ನಲ್ಲಿ ಸೆಲೆಕ್ಟ್ ಮಾಡಿರೋ ಕಾಂಟೆಂಟ್ನ ನೋಡಿ. ಅವಾಗ ನೀವು ನಿಮ್ಮ ಫೋನ್ ಯೂಸ್ ಮಾಡ್ಕೊಂಡಂಗಾಗುತ್ತೆ. ಅದರಿಂದ ಏನಾರ ಕಲ್ತಂಗೂ ಆಗುತ್ತೆ, ನಿಮ್ಮ ಟೈಮ್ ಪೂರ್ತಿ ಯೂಸ್ ಆಗುತ್ತೆ. ಎರಡನೇದು, ನೀವು ಬೋರಿಂಗ್ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡಿ. ಅಂದ್ರೆ ನಾನು ಫಸ್ಟ್ ಹಂಗೆ ಮಾಡ್ತಿದ್ದೆ, ತುಂಬಾ ಸ್ಕ್ರೋಲ್ ಮಾಡ್ತಿದ್ದೆ, ತುಂಬಾ ಏನೋ ಫನ್ನಿ ವಿಡಿಯೋಸ್ಗಳನ್ನ ನೋಡ್ತಿದ್ದೆ. ಆದರೆ ಯಾವಾಗ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್, ಬುಕ್ ರಿವ್ಯೂಸ್, ಆಮೇಲೆ ಬುಕ್ಗಳು ಓದೋಕೆ ಶುರು ಮಾಡಿದ್ನೋ, ಅದೇ ನನಗೆ ಡೋಪಮಿನ್ ಹಿಟ್ ಕೊಡೋಕೆ ಶುರು ಆಯಿತು. ನೀವು ಆ ಥರ ವಿಡಿಯೋಸ್ಗಳನ್ನ ಮನ್ಸಿಲ್ಲ ಅಂದ್ರೂ 1-2 ತಿಂಗಳು, 3 ತಿಂಗಳು ಅಥವಾ 2 ವಾರ ನೋಡಿ ಸಾಕು. ನಿಮ್ಮ ಫೀಡ್ ತುಂಬಾ ಅದೇ ತುಂಬಿರುತ್ತೆ. ನೀವು ಏನು ನೋಡಿದ್ರು, ಶಾರ್ಟ್ಸ್ ನೋಡಿದ್ರು ಅದೇ ಥರ ಕಾಂಟೆಂಟ್ ಬರುತ್ತೆ ನಿಮಗೆ. ಇದರಿಂದನೇ ಡೋಪಮಿನ್ ಸಿಗ್ತಾ ಹೋಗುತ್ತೆ. ಹಂಗಂತ ಬರೀ ಅದೇ ನೋಡೋದಲ್ಲ ಕಂಟಿನ್ಯೂಸ್, ಅದಕ್ಕೂ ಅಡಿಕ್ಟ್ ಆಗಬಾರ್ದು. ಆದ್ರೆ ನೀವು ಈ ಕ್ರಿಂಜ್ ವಿಡಿಯೋ ಇಂದ ಇನ್ಫಾರ್ಮೇಟಿವ್ ವಿಡಿಯೋಗೆ ಬರ್ತೀರಾ, ಅವಾಗ ಇವರು ಇಷ್ಟೆಲ್ಲ ಮಾಡ್ತವ್ರೆ, ಇದರಿಂದ ಗ್ರೋತ್ ಆಗ್ತವ್ರೆ, ನಾನೇ ಏನು ಆಗ್ತಲ್ವಲ್ಲ ಅಂತ ಅನ್ಕೊಂಡು ನಿಮ್ಮ ಗೋಲ್ಸ್ ಮೇಲೆ ವರ್ಕ್ ಮಾಡಕ್ ಶುರು ಮಾಡ್ತೀರಾ. ಇನ್ನು ಮೂರನೇದು, ನೀವು ಅವೇರ್ ಆಗಿರಿ. ನೀನು ಅಡಿಕ್ಟ್ ಆಗಿದ್ಯಾ ಅಂತ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಅವ್ರು ಫೋನ್ ಯೂಸ್ ಮಾಡ್ತಿದ್ದಾರೆ, ಕೆಲಸ ಇದೆ, ಆದ್ರೂ ಮನ್ಸಿಲ್ಲ, ಫೋನ್ ಯೂಸ್ ಮಾಡೋಣ, ಆಮೇಲೆ ನೋಡೋಣ ಅಂತ ಅನ್ಕೊಂತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಈ ತರ ಮಾಡ್ತಿರೋದು ತಪ್ಪು, ಬ್ರೈನಿಗೆ ಗೊತ್ತಿರುತ್ತೆ, ಆದ್ರೂ ಮಾಡ್ತೀರಾ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಅಡಿಕ್ಟ್ ಆಗಿದ್ದೀರಾ ಅಂತ. ಅದನ್ನ ಪದೇ ಪದೇ ಮನ್ಸಲ್ಲಿ ಹೇಳ್ಕೊಳ್ಳಿ, ನೀನು ಅಡಿಕ್ಟ್ ಆಗಿದ್ಯಾ, ಬಿಡ್ಬೇಕು ಅಂತ. ಒಂದಲ್ಲ ಒಂದ್ ದಿವಸ ನೀವು ಬಿಡ್ತೀರಾ. ಅದು ಟೈಮ್ ಪೀರಿಯಡ್ ಕೂಡ ಕೊಡಿ, ನಾನು 1 ತಿಂಗಳಲ್ಲಿ ಈ ಫೋನ್ನ ಬಿಡಬೇಕು ಅಂತ. ಅಥವಾ ನೀವು ಒಂದು ಕೆಲಸ ಮಾಡಿ, ಒಂದು ಡಿಟಾಕ್ಸ್ ಡೇ ಅಂತ ಇಡಿ. ಅಂದ್ರೆ ಒಂದು ದಿವಸ ಫೋನ್ ಪೂರ್ತಿ ಯೂಸ್ ಮಾಡ್ಬಿಡಿ, ನಿಮ್ಗೆ ಏನೇನು ಕೆಲಸ ಇದೆ ಅದೆಲ್ಲ ಪೂರ್ತಿ ಮಾಡಿ. ನೀವು ಅವಾಗ ರಾತ್ರಿ ಕೂತ್ಕೊಂಡು ನಾನು ಈ ವೀಕಲ್ಲಿ ಏನು ಮಾಡಿದೆ, ಈ ಒಂದು ದಿವಸ ಏನು ಮಾಡಿದೆ ಕಂಪೇರ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವಾಗ ನೀವು ಪ್ರತಿ ದಿವಸನೂ ಈ ಥರ ಒಂದು ಡೇ ಇಡಬೇಕು ಅಂತ ಅನಿಸಿ ಡೇ ಬೈ ಡೇ ಆ ಡಿಟಾಕ್ಸ್ ಡೇನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಅಡಿಕ್ಷನ್ ಬೇಗ ಬಿಟ್ಟು ಹೋಗುತ್ತೆ. ಇದೆಲ್ಲ ಆದ್ಮೇಲೆ 4ನೇದು, ಇವೆಲ್ಲ ಪ್ರಯತ್ನ ಮಾಡಾದ್ಮೇಲೆ ನೀವು ಈಗ ಮತ್ತೆ ಅಡಿಕ್ಟ್ ಆಗಬಾರ್ದು ಅಂದ್ರೆ ನಿಮ್ಮ ಡೇನ ಬ್ಯುಸಿ ಇಟ್ಕೊಳ್ಳಿ.
ನಿಮ್ಮ ಡೇ ತುಂಬ ಬ್ಯುಸಿಯಾಗಿರ್ಬೇಕು. ಅದು ಯಾವುದೇ ಆಗಿರಲಿ, ಕ್ಲೀನಿಂಗ್ ಆಗಿರಲಿ, ವರ್ಕಿಂಗ್ ಆಗಿರಲಿ, ತುಂಬ ಬ್ಯುಸಿಯಾಗಿರಬೇಕು. ದಿನಕ್ಕೆ 1 ಅವರ್ ಅಷ್ಟೇ ನೀವು ಫ್ರೀ ಆಗಿರ್ಬೇಕು. ಆ 1 ಅವರಲ್ಲಷ್ಟೇ ನೀವು ಫೋನ್ ಯೂಸ್ ಮಾಡಬೇಕು. ಅದು ಕೂಡ ನಿಮ್ಮ ಎಜುಕೇಷನಿಗೋಸ್ಕರ, ನಿಮ್ಮ ಫ್ಯೂಚರ್ ಗ್ರೋತಿಗೋಸ್ಕರ ಅಂಥ ವೀಡಿಯೋಸ್ಗಳನ್ನ ಮಾತ್ರ ನೋಡಬೇಕು. ಆವಾಗ ನೀವು ಅದರಿಂದನೇ ಡೋಪಮಿನ್ ಸಿಗುತ್ತೆ. ಬ್ರೋ ಇದು ಬೋರಿಂಗ್ ಅಲ್ವಾ, ಹೆಂಗಾಗುತ್ತೆ, ನಾನು ಎಂಜಾಯ್ ಮಾಡೋದೇ ಬೇಡವಾ, ಮೂವೀಸ್ ನೋಡೋದೇ ಬೇಡವಾ ಅಂತ ಕೇಳ್ಬೋದು. ನೋಡಿ, ಏನು ತಪ್ಪಿಲ್ಲ, ನಾನು ನೋಡ್ತೀನಿ. ಆದರೆ ನಿಮಗೆ ಗೊತ್ತಿರಬೇಕು, ಈ ಮೂವೀಸು ಇಷ್ಟು ಗಂಟೆ ಅಷ್ಟು ಮುಗೀತು, ಅದ್ರ ಮೇಲೆ ಎಕ್ಸ್ಟ್ರಾ ನೋಡೋಂಗಿಲ್ಲ. ನಿಮಗೆ ಒಂದು ಲಿಮಿಟ್ ಅಂತ ಇರಬೇಕು. ನೀವು ನಿಮ್ಮ ಲಿಮಿಟ್ನ ಕ್ರಾಸ್ ಮಾಡಬಾರ್ದು, ಕ್ರಾಸ್ ಮಾಡೋಕ್ಕೂ ಹೋಗಬಾರ್ದು. ಅವಾಗ ಮಾತ್ರ ನೀವು ಈ ಥರ ಮೂವೀಸ್ ನೋಡ್ಬೋದು, ಇಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ. ಮತ್ತು ನೀವು ಕಾಂಟೆಂಟ್ಸ್ಗಳನ್ನ ಇದು ನೋಡಿದ್ರೆ ಮಿಸ್ ಆಗುತ್ತೆ, ಇದು ನೋಡಿದ್ರೆ ಮಿಸ್ ಆಗುತ್ತೆ ಅಂತ ಫೋಮೋ ಕ್ರಿಯೇಟ್ ಆಗಿದ್ರೆ, ಆ ಫೋಮೋ ಕ್ರಿಯೇಟ್ ಆದಾಗೆಲ್ಲ ಇದು ನೋಡಿದಾಗ ನನಗೇನು ಸಿಗುತ್ತೆ, ನೆಗು ಬಿಟ್ಟು, ಅಂದರೆ ನಮಗೆ ಖುಷಿ ಆಗೋದು ಬಿಟ್ಟು, ಅದಾದಮೇಲೆ ಏನಾರ ಯೂಸ್ಫುಲ್ ಆಗುತ್ತಾ, ಫ್ಯೂಚರಿಗೆ ಯೂಸ್ಫುಲ್ ಆಗುತ್ತಾ, ಅಥವಾ ನನಗೇನಾದ್ರು ತಿಳ್ಕೊಂಡಂಗೆ ಆಗುತ್ತಾ ಅಂತ ನಿಮಗೆ ನೀವು ಪ್ರಶ್ನೆ ಮಾಡಿ. ಆವಾಗ ನೀವು ಇದನ್ನ ನೋಡೋದನ್ನು ಕಮ್ಮಿ ಮಾಡ್ತೀರಾ. ಹಾಗಂತ ನೀವು ಇನ್ಫಾರ್ಮೇಟಿವ್ ವೀಡಿಯೋಸ್ ನೋಡಿದ ತಕ್ಷಣನೇ ಏನು ತಿಳ್ಕೊಂಡು ಏನು ಅಚೀವ್ ಮಾಡ್ದಂಗಲ್ಲ. ನೀವು ಫ್ಯೂಚರಿಗೆ ಏನು ಬೇಕು ಪ್ಲ್ಯಾನ್ಸ್, ಅಂದರೆ ನೀವು ಬಿಸ್ನೆಸ್ ಮಾಡ್ಬೇಕಾ, ಅದ್ರ ಬಗ್ಗೆ ಜಾಸ್ತಿ ನೋಡಿ. ನೀವು ಏನಾರ ಗ್ರೋತ್ ಆಗಬೇಕಾ, ಅಂದರೆ ಫೈನಾನ್ಷಿಯಲಿ ಫ್ರೀ ಆಗಬೇಕಾ, ಅದ್ರ ಬಗ್ಗೆ ಜಾಸ್ತಿ ನೋಡಿ. ಅದರಿಂದ ನೀವು ಫ್ಯೂಚರಲ್ಲೂ ಆ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ನೀವು ಬೇಗ ನಿಮ್ಮ ಗೋಲ್ನ ರೀಚ್ ಆಗ್ತೀರಾ. ಅದು ಒಂದು ಇನ್ಫಾರ್ಮೇಷನ್ ರಾಟ್ ಆಗಲ್ಲ, ಅಂದರೆ ಇನ್ಫಾರ್ಮೇಷನ್ನು ನಿಮಗೆ ಯೂಸ್ ಆಗುತ್ತೆ. ಆವಾಗ ನಿಮ್ಮ ಬ್ರೇನಲ್ಲೇ ಕೂತ್ಕೊಳಲ್ಲ, ಅದು ಒಂದು ರೂಪ ತಗೊಂಡು ಆ್ಯಕ್ಷನಿಗೆ ಕನ್ವರ್ಟ್ ಆದರೆ ಬ್ರೇನಲ್ಲೇ ಕೂತ್ಕೊಂಡಿರಲ್ಲ ಅದು. ಆವಾಗ ನಿಮ್ಮ ಬ್ರೇನು ಕೂಡ ಫ್ರೀ ಆಗುತ್ತೆ, ವರ್ಕ್ ಮಾಡೋಕ್ಕೆ ಶುರು ಆಗುತ್ತೆ, ನಿಮ್ಮ ಲೈಫು ಕೂಡ ಗ್ರೋತ್ ಆಗುತ್ತೆ. ಇನ್ನು 5ನೇದು, ನಿಮ್ಮ ಫೋನ್ ನೋಡಬೇಕು ಅನಿಸ್ದಾಗೆಲ್ಲ ಫ್ರೀ ಟೈಮಲ್ಲಿ ನೀವು ಔಟಿಂಗ್ ಹೋಗಿ. ಫೋನಲ್ಲಿ ಮಾತಾಡಬೇಡಿ, ಫ್ರೆಂಡ್ಸ್ ಜೊತೆ ಏನೂ ಮಾಡಬೇಡಿ. ಔಟಿಂಗ್ ಹೋಗಿ, ಫ್ರೆಂಡ್ನ ಕರ್ಸ್ಕೊಂಡು ಔಟಿಂಗ್ ಹೋಗಿ, ಫ್ರೆಶ್ ಆಗ್ತೀರಾ. ಆಮೇಲೆ ಫೋನ್ ನೋಡಬೇಕು ಅನ್ನೋದನ್ನ ಮರ್ತೋಗ್ತೀರಾ. ಮತ್ತೆ ಒಂದು ತಿಳ್ಕೊಳ್ಳಿ, ಇವೆಲ್ಲ ಮಾಡಬೇಕಾದ್ರೆ ನೀವು ಫೋನ್ನ ಒಂದು ದಿವಸ ಬಿಟ್ರೂ, 1 ಅವರ್ ಬಿಟ್ರೂ ನಿಮಗೆ ಏನೋ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಏನೋ ಮಿಸ್ ಮಾಡ್ಕೊತಿದ್ದೀನಿ, ಈ ದಿನ ಏನೋ ನೋಡಿಲ್ಲ ಅನಿಸ್ತಿರುತ್ತೆ. ಆವಾಗ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ, ಅಟ್ಲೀಸ್ಟ್ 1-2 ವೀಕ್ಸ್ ಆ ಥರ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೇನು ಅನಿಸೋದೇ ಇಲ್ಲ. ಬಿಡು ಕಾಮನ್ ಇವು ಅಂತ ನೀವು ನಿಮ್ಮ ವರ್ಕ್ ಕಡೆ ಫೋಕಸ್ ಮಾಡ್ತೀರಾ. ನೀವು ಇದೇ ಥರ ನೀವು ವರ್ಕ್ನ ದಿನ 1 ದಿವಸನೂ ಬಿಡ್ದೆಲ್ಲ ಮಾಡ್ತಾ ಹೋದರೆ, ನೀವು 1 ದಿವಸ ಬಿಟ್ಟಾಗ ಏನೋ ಮರಿತಿದ್ದೀನಿ ಅಂತ ಫೋನ್ ಬದಲು ವರ್ಕ್ನ ಮಾಡೋಕ್ಕೆ ಶುರು ಮಾಡ್ತೀರಾ. ಆವಾಗ ನಿಮಗೆ ವರ್ಕ್ ಅಡಿಕ್ಟ್ ಆಗುತ್ತೆ. ನೀವು ವರ್ಕ್ನ ಅಡಿಕ್ಟ್ ಮಾಡಿಕೊಂಡ್ರೆ ಡೋಪಮಿನ್ ಅದರಿಂದ ಶುರು ಆಗುತ್ತೆ. ಅಂದರೆ ನೀವು ಫೋನ್ ಜಾಸ್ತಿ ಯಾಕೆ ನೋಡ್ತೀರಾ ಅಂದರೆ, ಫೋನು ಇನ್ಸ್ಟೆಂಟ್ ಡೋಪಮಿನ್ ಕೊಡುತ್ತೆ. ನೋಡಿದ ತಕ್ಷಣ 30 ಸೆಕೆಂಡ್ ನೋಡಿದ್ರೆ ಡೋಪಮಿನ್ ಸಿಕ್ತು. ಈಗ ವರ್ಕ್ ಯಾಕೆ ಡೋಪಮಿನ್ ಕಮ್ಮಿ ರಿಲೀಸ್ ಮಾಡುತ್ತೆ ಅಂದರೆ, ನಿಮ್ಮ ವರ್ಕ್ ಮುಗಿಯೋ ತನಕ ನಿಮಗೆ ನರಕ ಅನ್ನಿಸ್ತಿರುತ್ತೆ. ಮುಗಿದ್ಮೇಲೆ ಅಯ್ಯೋ ಮುಗೀತಲ್ಲ ದೇವ್ರೆ, ಎಷ್ಟು ಖುಷಿ ಆಗ್ತದೆ, ಇದನ್ನು ನಾನು ಏನಾರ ಎಕ್ಸಿಕ್ಯೂಟ್ ಇನ್ನೂ ತೋರಿಸಿದ್ರೆ ಏನೋ ಅಚೀವ್ಮೆಂಟ್ ಮಾಡಿರೋ ನಿಜವಾದ ಫೀಲಿಂಗ್ ಬರುತ್ತೆ. ಆ ಫೀಲಿಂಗಿಂದ ಇನ್ನೂ ಬೇಕು ಅಂತ ಬ್ರೈನ್ ಕೂಡ ಕೇಳುತ್ತೆ. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ನೀವು ಫೋನ್ ಬಿಡಬೇಕು ಅಂದರೆ ನೀವು ಹೆಲ್ತಿಯಾಗೂ ಇರಬೇಕು. ನಿಮ್ಮ ಬಾಡಿ, ನಿಮ್ಮ ಗಟ್ ಎಷ್ಟು ಹೆಲ್ತಿಯಾಗಿರುತ್ತೆ ಅಂದರೆ, ನಿಮ್ಮ ಫುಡ್ ಎಷ್ಟು ಹೆಲ್ತಿಯಾಗಿರುತ್ತೋ ನಿಮ್ಮ ಬ್ರೈನ್ ಕೂಡ ಅಷ್ಟೇ ಹೆಲ್ತಿಯಾಗಿರುತ್ತೆ. ನಿಮ್ಮ ಬ್ರೈನ್ ಹೆಲ್ತಿಯಾಗಿರೋಷ್ಟು ಅಡಿಕ್ಟ್ ಆಗೋದಿಲ್ಲ, ಬೇಗ ಯಾವುದಕ್ಕೂ ಅಡಿಕ್ಟ್ ಆಗೋದಿಲ್ಲ. ಆವಾಗ ನೀವು ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಬೋದು. ಒಂದು ತಿಳ್ಕೊಳ್ಳಿ, ಸೈಂಟಿಸ್ಟ್ನ ಪ್ರಕಾರ ನಿಮ್ಮ ಗಟ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮ್ಮ ತಗೊಳ್ಳೋ ಫುಡ್ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತಂತೆ. ನೀವು ಅಡ್ಬಡಿಲಿ, ನೀವು ತುಂಬ ಹರೀಲಿ ಡಿಸಿಷನ್ ತಗೊಳೋದಿಲ್ಲ. ತುಂಬ ಕಾಮಾಗಿ ಬೇಕಾಗಿರೋ ಡಿಸಿಷನ್ ಪಟ್ ಅಂತ ಉಳಿಯುತ್ತಂತೆ. ಅದಕ್ಕೆ ಆದಷ್ಟು ಹೆಲ್ತಿಯಾಗಿರೋ ಟ್ರೈ ಮಾಡಿ. ಮತ್ತೆ ಇವೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೋನ್ ಅಡಿಕ್ಷನ್ನ ದೂರ ತಳ್ಳಿ. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.